ಹೂವುಗಳ ರಾಜ ಅಥವಾ ಸುವಾಸನೆಗಳ ರಾಜ ಎಂದು ಕರೆಯಲ್ಪಡುವ ದುಂಡುಮಲ್ಲಿಗೆ ಹೂವಿನ ಗಿಡ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತವಾಗಿದ್ದರೂ ಸಹ ಇದೊಂದು ಔಷಧೀಯ ಸಸ್ಯವೂ ಹೌದು ಎಂಬ ಮಾಹಿತಿ ಬಹಳ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಓಲಿಯೇಸಿಯೇ ಕುಟುಂಬಕ್ಕೆ ಸೇರಿದ ದುಂಡುಮಲ್ಲಿಗೆಯ ವೈಜ್ಞಾನಿಕ ಹೆಸರು ಜಾಸ್ಮಿನಮ್ ಸಂಬ್ಯಾಕ್. ಸಂಸ್ಕೃತದಲ್ಲಿ ಮಲ್ಲಿಕಾ, ಅಷ್ಟಪದಿ, ದೇವಲತಾ, ಮದ್ಗರ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ದುಂಡುಮಲ್ಲಿಗೆ ಎಂದು ಹಾಗೂ ಆಂಗ್ಲ ಭಾಷೆಯಲ್ಲಿ ಅರೇಬಿಯನ್ ಜಾಸ್ಮಿನ್ ಎಂದು ಕರೆಯಲಾಗಿದೆ. ಈ ಸಸ್ಯದ ಮೂಲ ಮಧ್ಯ ಹಾಗೂ ದಕ್ಷಿಣ ಏಷ್ಯಾದ ಉಷ್ಣವಲಯಗಳಾಗಿದ್ದು ಪ್ರಸ್ತುತ ದಕ್ಷಿಣ ಏಷ್ಯಾ, ವಿಶೇಷವಾಗಿ ಭೂತಾನ್, ಭಾರತ ಹಾಗೂ ಚೀನಾ ರಾಷ್ಟ್ರಗಳಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತದೆ. ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುವ ದುಂಡುಮಲ್ಲಿಗೆಯನ್ನ ಉದ್ಯಾನ ಹಾಗೂ ಮನೆಯ ಅಂಗಳದಲ್ಲಿಯೂ ಸಹ ಬೆಳೆಯಲಾಗುತ್ತದೆ. ಸುಮಾರು 20 ಅಡಿಗಿಂತಲೂ ವಿಸ್ತಾರವಾಗಿ ಹಬ್ಬಿಕೊಂಡು ಬೆಳೆಯುವ ದುಂಡುಮಲ್ಲಿಗೆ ಹಸಿರಾದ ಗಟ್ಟಿಯಾದ ಕಾಂಡ ಅಥವಾ ಬಳ್ಳಿಗಳಿಂದ ಕೂಡಿದ್ದು ಸುಮಾರು 12 ಸೆಂಟಿಮೀಟರ್ ಉದ್ದ ಹಾಗೂ 7 ಸೆಂಟಿಮೀಟರ್ ಅಗಲವಾದ ಶಂಖಾಕಾರದ ಹಸಿರು ಎಲೆಗಳಿದ್ದು ದುಂಡಾದ ಬಿಳಿಯ ದಳಗಳಿಂದ ಕೂಡಿದ ಸುವಾಸನೆ ಭರಿತವಾದ ಹೂವುಗಳಿರುತ್ತವೆ. ಬಿ ಅಮಿನೋಕ್ರೋಟೋನಿಟ್ರೈಲ್, ಲಿನಲೂಲ್, ಬಿ ಓಕಿಮೆನ್, ಫಿನೈಲ್ ಈಥೈಲ್ ಆಲ್ಕೋಹಾಲ್, ಪಾಲ್ಮೆಟಿಕ್ ಆಸಿಡ್, ನಿರೋಲಿಡಾಲ್, ಬಿ ಸಿಟೋಸ್ಟರಾಲ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ದುಂಡುಮಲ್ಲಿಗೆಯನ್ನ ಸಾಂಪ್ರದಾಯಿಕ, ಆಯುರ್ವೇದ, ಸಿದ್ಧ ಹಾಗೂ ಚೀನಾ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ದುಂಡುಮಲ್ಲಿಗೆ ಗಿಡದ ಉತ್ಪನ್ನಗಳನ್ನ ಸಹಜವಾಗಿ ಸುಗಂಧ ದ್ರವ್ಯಗಳು ಹಾಗೂ ಸೌಂದರ್ಯವರ್ಧಕ ಉತ್ಪನ್ನಗಳಲ್ಲಿ ಬಳಸಲಾಗುತ್ತದೆಯಾದರೂ ಔಷಧೀಯ ಸಸ್ಯವಾಗಿ ಶ್ವಾಸಕೋಶದ ತೊಂದರೆ, ಚರ್ಮರೋಗ, ಜ್ವರ, ಲೈಂಗಿಕ ಸಮಸ್ಯೆ, ಕ್ಯಾನ್ಸರ್, ಸಂಧಿವಾತ ಮುಂತಾದ ರೋಗಗಳಿಗೂ ಸಹ ಇದರಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಇಡೀ ವಿಶ್ವದಾದ್ಯಂತ ಅರೋಮಾ ಥೆರಪಿಯಲ್ಲಿ ಮಲ್ಲಿಗೆ ಎಣ್ಣೆಗೆ ಬಹಳವೇ ಬೇಡಿಕೆಯಿದ್ದು ಮಲ್ಲಿಗೆ ಎಣ್ಣೆಯನ್ನ ಕೇಶರಕ್ಷಣೆಗೂ ಸಹ ಬಳಸಲಾಗುತ್ತದೆ. ಮಲ್ಲಿಗೆ ಹೂವಿನ ಸುವಾಸನೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಪ್ರಫುಲ್ಲತೆ ಹಾಗೂ ಉತ್ಸಾಹ ತುಂಬುವ ಕ್ಷಮತೆಯನ್ನ ಹೊಂದಿದ್ದು ಮಲ್ಲಿಗೆ ಗಿಡ ಶೀತ ಪ್ರಕೃತಿಯ ಸಸ್ಯವಾಗಿದೆ. ದುಂಡುಮಲ್ಲಿಗೆಯ ಸಾಮಾನ್ಯ ಉಪಯೋಗವೆಂದರೆ ಚೀನಾದಲ್ಲಿ ಮಲ್ಲಿಗೆ ಹೂವುಗಳನ್ನ ಒಣಗಿಸಿ ಪುಡಿ ಮಾಡಿಕೊಂಡು ಚಹಾದ ಪುಡಿಯೊಂದಿಗೆ ಬೆರೆಸಿ ಚಹಾ ಮಾಡಿಕೊಂಡು ಸೇವಿಸುತ್ತಾರೆ. ಈ ಮಲ್ಲಿಗೆಯ ಚಹಾ ಸುವಾಸನೆಯುಕ್ತವಾಗಿರುವುದರ ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಇನ್ನೂ ಹಲವಾರು ರೋಗಗಳಿಂದ ದೂರವಿರಿಸುವ ಆಯುರ್ವೇದ ಚಹಾವಾಗಿದೆ ಎನ್ನಲಾಗಿದ್ದು ಕೆಲವೊಂದು ಖಾದ್ಯಗಳಲ್ಲಿಯೂ ಸಹ ಸುವಾಸನೆಗಾಗಿ ದುಂಡುಮಲ್ಲಿಗೆ ಹೂವಿನ ಪುಡಿಯನ್ನ ಬಳಸಲಾಗುತ್ತದೆ. ಚರ್ಮದ ತೊಂದರೆ ಹಾಗೂ ಗಾಯಗಳಲ್ಲಿ ದುಂಡುಮಲ್ಲಿಗೆಯ ಎಲೆಗಳನ್ನ ಅರೆದು ಲೇಪಿಸಬಹುದಾಗಿದ್ದು ಈ ಎಲೆಗಳ ಕಷಾಯವನ್ನ ಜ್ವರ, ಶೀತ ಹಾಗೂ ಕೆಮ್ಮಿಗೆ ಅಲ್ಪ ಪ್ರಮಾಣದಲ್ಲಿ ಸೇವಿಸಬಹುದಾಗಿದ್ದು ತಾಯಂದಿರ ಎದೆಹಾಲು ವೃದ್ಧಿಗೂ ಸಹ ಇದರ ಎಲೆಗಳಿಂದ ಚಿಕಿತ್ಸೆ ನೀಡಲಾಗುತ್ತದೆ. ಸಂಧಿವಾತದ ಸಮಸ್ಯೆ ಇದ್ದವರು ಇದರ ಕಾಂಡವನ್ನ ಅರೆದು ನೋವಿರುವ ಜಾಗಕ್ಕೆ ಲೇಪಿಸಿಕೊಳ್ಳಬಹುದಾಗಿದ್ದು ಮಲ್ಲಿಗೆ ಗಿಡದ ಬೇರಿನ ಪೇಸ್ಟ್ ಅನ್ನ ಮೂಳೆ ಮುರಿತ ಹಾಗೂ ಹುಳುಕಿನ ಸಮಸ್ಯೆಗೆ ಪಟ್ಟು ಕಟ್ಟಲು ಬಳಸಲಾಗುತ್ತದೆ. ದುಂಡುಮಲ್ಲಿಗೆಯ ಬೇರಿನ ಕಷಾಯವನ್ನ ಜ್ವರ ಹಾಗೂ ನಿದ್ರಾಹೀನತೆಯ ಸಮಸ್ಯೆಗೂ ಸಹ ಔಷಧಿಯಾಗಿ ಬಳಸಲಾಗುತ್ತದೆ. ದುಂಡುಮಲ್ಲಿಗೆಯ ಗಂಭೀರವಾದ ಅಡ್ಡಪರಿಣಾಮಗಳು ಇಲ್ಲದಿದ್ದರೂ ಕೂಡ ಅಲರ್ಜಿಯ ಸಮಸ್ಯೆ ಇದ್ದವರು ಇದರ ಉತ್ಪನ್ನಗಳನ್ನ ಬಳಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಬಹಳ ಒಳ್ಳೆಯದು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ವೈದ್ಯರ ಸಲಹೆಯ ಮೇರೆಗೆ ಬಳಸಬೇಕು.